ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಮೇಘಾತ್ರಯ. ವೆಲ್ಕಮ್ ಟು ಮೇಘಾ ಫ್ಲೆಕ್ಸ್. ಇವತ್ತು ನನ್ನ ಬಹುದಿನಗಳ ಕನಸು ಒಂಥರ ನನ್ಸಾಯ್ತು ಅಂತ ಹೇಳ್ಬೋದು. ಅದು ಅರ್ಜೆಂಟ್ ಅಲ್ಲಿ ನನ್ಸಾಯ್ತು, ಅನ್ಎಕ್ಸ್ಪೆಕ್ಟೆಡ್. ಅಂಡ್ ತುಂಬಾ ವರ್ಷಗಳಿಂದ ಕಾಯ್ತಾ ಇದೆ ಇವ್ರನ್ನ ಮಾತಾಡ್ಸ್ಬೇಕು ಅಂತ. ಬಟ್ ಇವತ್ತು ಒಂದು ಪರ್ಟಿಕ್ಯುಲರ್ ಟಾಪಿಕ್ ಇಟ್ಕೊಂಡು ಸದ್ಯಕ್ಕೆ ಮಾತಾಡ್ತೀನಿ. ಮುಂದೆ ನಿಮ್ಗೆ ಅವರ ಬೇರೆ ಬೇರೆ ವಿಭಿನ್ನ ಆಲೋಚನೆಗಳು, ವಿಭಿನ್ನ ಏನು ವಿಷಯಗಳ ಬಗ್ಗೆ ಅವರ ಆಲೋಚನೆಗಳು ಹೇಗಿದೆ ಅಂತ ತಿಳಿಸ್ಕೊಡಕ್ ಪ್ರಯತ್ನ ಪಡ್ತೀನಿ. ಫಸ್ಟ್ ನಮ್ಮ KM ಚೈತನ್ಯ ಸರ್ನ ವೆಲ್ಕಮ್ ಮಾಡ್ಕೊಂಬೋಣ. ಸರ್ ನಮಸ್ತೆ. ನಮಸ್ತೆ. ನಮ್ಮ ಚಾನೆಲ್ ನ ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು. ನಾನು ಚೆನ್ನಾಗಿದ್ದೀನಿ ಸರ್, ನೀವ್ ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ಸರ್. ಟು ಬಿ ಫ್ರಾಂಕ್, ನಂಗೆ ಬಹಳ ಎಕ್ಸೈಟ್ ಆಗಿದ್ದೀನಿ. ಅಂಡ್ ಫಸ್ಟ್ ಆಫ್ ಆಲ್ ನೋ ಪ್ರಿಪರೇಷನ್ಸ್, ಸೊ ದಯವಿಟ್ಟು ಕ್ಷಮೆ ಇರ್ಲಿ. ಏನಾದ್ರು ಅಯ್ಯೋ, ಏನು ಪ್ರಿಪರೇಷನ್ ಬೇಕಿಲ್ಲ, ನಿಮ್ಗೆ ಇಷ್ಟ ಬಂದಿದ್ ಕೇಳ್ಬೋದು. ಆಕ್ಚುಲಿ ಆ ದಿನಗಳು ಅಂತ ಅಂದ್ರೆ ಫಸ್ಟ್ ನಮ್ ಜನರೇಷನ್ ಅವರೆಲ್ಲ ತುಂಬಾ ಚಿಕ್ಕವರು ಇದ್ರು ಕೂಡ ಇವತ್ತಿಗೂ ಆ ಮೂವಿ ಕೇಳಿದ್ರೆ ಒಂದ್ಸಲ ಕಿವಿ ಸ್ಟ್ರೈಟ್ ಆಗತ್ತೆ ನಮ್ದು. ಓಕೆ, ಆ ದಿನಗಳು ಅಂತ. ಅಂಡ್ ಸಾಂಗ್ಸ್ ಕೂಡ ಅಷ್ಟೇ ಇವತ್ತಿಗೂ ಪ್ರಸ್ತುತ. ಅದೇ ಒಂದು ಫ್ಲೇವರ್ ಇಟ್ಕೊಂಡು ಇವಾಗ ಬಲರಾಮನ ದಿನಗಳು ಅಂತ ಸಿನಿಮಾ ಮಾಡ್ತಾ ಇದ್ದೀರಾ. ನೀವ್ ನೋಡಿದ್ರೆ ರಿಯಲ್ ಲೈಫ್ ಅಲ್ಲಿ ಇಷ್ಟೊಂದು ಸೈಲೆಂಟ್, ಹೆಂಗ್ ಸರ್ ರೌಡಿಸಮ್ ಇದು? ಆ ದಿನಗಳು ಸಿನಿಮಾ ನಾನು ಆರಿಸಿದಂತ ಸಬ್ಜೆಕ್ಟ್ ಅಲ್ಲ. ಆ ದಿನಗಳು ಸಿನಿಮಾದ ಸ್ಕ್ರಿಪ್ಟ್ ನ ಆಗ್ಲೇ ಅಗ್ನೇಶ್ ಶ್ರೀಧರ್ ಸರ್ ಬರ್ಕೊಂಡಿದ್ರು. ಓಕೆ. ಅದಕ್ಕೆ ಶರತ್ ಲೋಹಿತ್ ಅಶ್ವ ಅವ್ರನ್ನ ಕಾಸ್ಟ್ ಮಾಡಿದ್ರು, ಚೇತನ್ ನ ಕಾಸ್ಟ್ ಮಾಡಿದ್ರು. ಅದಕ್ಕೆ ಇನ್ನೊಬ್ರು ನಿರ್ದೇಶಕರನ್ನ ಇಟ್ಕೊಂಡಿದ್ರು ಅವಾಗ ಅದನ್ನ ಸಿನಿಮಾ ಮಾಡ್ಬೇಕು ಅಂತ. ಆದ್ರೆ ಕಾರಣಾಂತರಗಳಿಂದ ಆ ನಿರ್ದೇಶಕರನ್ನ ಚೇಂಜ್ ಮಾಡಿ ಕಡೆಗೆ ನಾನು ಆ ಸಿನಿಮಾಗೆ ನಿರ್ದೇಶಕನಾಗಿ ಅವರು ಆಯ್ಕೆ ಮಾಡ್ಕೊಂಡ್ರು. ಸೊ ಹಾಗೆ ನೋಡಿದ್ರೆ ನಾನು ಆ ದಿನಗಳನ್ನ ಆರಿಸ್ಲಿಲ್ಲ, ಆ ದಿನಗಳು ನನ್ನ ಆರಿಸ್ಕೊಂಡ್ ಬಂತು. ಆದ್ರೆ ಬೆಂಗಳೂರು ಭೂಗತ ಜಗತ್ತೇನಿದೆ ಅದರ ಸಂಪೂರ್ಣ ಪರಿಚಯ ನಂಗಾಗಿದ್ದು ಅಗ್ನಿಶ್ರೀಧರ್ ಅವ್ರ ಮೂಲಕ. ಯಾಕಂದ್ರೆ ಅವರು ಆ ಲೋಕನ ಕಂಡಿದ್ರು, ಅಲ್ಲಿ ಜೀವಿಸಿದ್ರು, ಅಲ್ಲಿ ಜನ ಹೇಗ್ ವ್ಯವಹಾರ ಮಾಡ್ತಾರೆ, ಹೇಗ್ ವರ್ತಿಸ್ತಾರೆ, ಯಾವ ರೀತಿ ಡೀಲ್ಗಳು ನಡೆಯುತ್ತೆ, ಇವೆಲ್ಲವನ್ನು ನನಗೆ ಅವರು ಕಣ್ ತುಂಬಿಸಿ ಕೊಟ್ರು. ಅವರ ಗೈಡೆನ್ಸ್ ಇಂದ ನಾನು ಆ ದಿನಗಳು ಮಾಡಕ್ಕೆ ಸಾಧ್ಯ ಆಯ್ತು. ಖುಷಿ ಆಗೋದೇನಂದ್ರೆ ಈಗ 19 ವರ್ಷ ಆಗಿದೆ ಆ ದಿನಗಳು ಮಾಡಿ. ಆದ್ರೆ ಇವತ್ತು ಕೂಡ ಎಷ್ಟೋ ಜನ ಅಂದ್ರೆ ಆ ದಿನಗಳು ಸಮಯದಲ್ಲಿ ಚಿಕ್ಕವರಾಗಿದ್ದವ್ರು ಕೂಡ ಈಗ ಅದನ್ನ ಇಷ್ಟಪಡ್ತಾರೆ. ಉದಾಹರಣೆಗೆ ನಮ್ಮ ಪ್ರೊಡ್ಯೂಸರ್ ಶ್ರೇಯಸ್ ಅವ್ರು ನನ್ನ ಹತ್ರ ಬಂದಿದ್ದು ಈ ಬಲರಾಮನ ದಿನಗಳು ಸಿನಿಮಾನ ಆ ದಿನಗಳು ರೀತಿಯಲ್ಲೇ ಮಾಡ್ಬೇಕು, ಅದನ್ನ ವಿನೋದ್ ಪ್ರಭಾಕರ್ ಅವ್ರಿಗೆ ಮಾಡ್ಬೇಕು ಅಂತ. ಅಂದ್ರೆ ಶ್ರೇಯಸ್ ಬಹುಶಃ ಈ ನಮ್ಮ ಆ ದಿನಗಳು ಬಂದಾಗ 6-7 ವರ್ಷದ ಹುಡುಗ ಆಗಿದ್ರು. ಅವರು ಆ ದಿನಗಳು ನೋಡಿ ಅವರು ಪ್ರಭಾವಿತರಾಗಿದ್ದಾರೆ ಅಂದ್ರೆ ನನಗೆ ನಿಜವಾಗ್ಲೂ ತುಂಬಾ ಅಗ್ನೇಶ್ ಶ್ರೀಧರ್ ಅವ್ರ ಬಗ್ಗೆ ಕೃತಜ್ಞತೆ ಮತ್ತು ಜನರ ಬಗ್ಗೆ ನನಗೆ ಕೃತಜ್ಞತೆ ಇದೆ. ಓಕೆ ಸರ್, ಫಸ್ಟ್ ಟೈಮ್ ನಿಮ್ಗೆ ಅಗ್ನೇಶ್ ಶ್ರೀಧರ್ ಸರ್ ಭೂಗತ ಜಗತ್ತನ್ನ ಪರಿಚಯ ಮಾಡಿಸೋರು ಅಂತ ಹೇಳಿದ್ವಿ. ಅಂದ್ರೆ ನೀವು ಪ್ರಾಕ್ಟಿಕಲ್ ಆಗಿ ಅಲ್ಲಿವರೆಗೂ ಅಷ್ಟೊಂದು ನೋಡಿರ್ಲಿಲ್ಲ ಅನ್ಸುತ್ತೆ ಫೀಲ್ಡ್ ಗಿಲ್ಡು. ಬಟ್ ನಿಮ್ಮ ಆ ದಿನಗಳು ಶೂಟ್ ಮಾಡುವಂತ ಸಂದರ್ಭದಲ್ಲಿ ನೀವು ಹೋಗ್ಬೇಕಾಗ್ ಬಂತ ಅಂತ ಜಾಗಗಳಿಗೆಲ್ಲ ಆ ದಿನಗಳು ಶೂಟ್ ಮಾಡೋಕ್ಕಿಂತ ಮುಂಚೆ ಕೂಡ ಆ ದಿನಗಳು ಪ್ರಿಪರೇಷನ್ ಮಾಡ್ಬೇಕಾಗಿದ್ದಾಗ ಅಗ್ನೇಶ್ ಶ್ರೀಧರ್ ಅವರೇ ನನ್ನ ಅನೇಕ ಜಾಗಗಳಿಗೆ ಕಳ್ಸಿದ್ರು. ನೋಡು, ಅಬ್ಸರ್ವ್ ಮಾಡಿ ಹೇಗಿರ್ತಾರೆ, ಯಾರು ಯಾವ ತರ ಮಾತಾಡ್ತಾರೆ. ಆಮೇಲೆ ಅವ್ರ ಮನೆಗೆ ಒಂದಷ್ಟು ಜನನ್ ಕರ್ಸಿದ್ರು, ಅವ್ರ ಮೂಲಕ ನಾನು ಅವರ ಪರಿಚಯ ಆಯ್ತು. ಹೀಗೆ ಆ ಭೂಗತ ಜಗತ್ತು ಹೇಗೆ ಅಂದ್ರೆ ಅವ್ರು ನೋಡಿರೋಷ್ಟು ಅಲ್ದಿದ್ರು ಅಟ್ಲೀಸ್ಟ್ ಒಂದು ಸಿನಿಮಾ ಮಾಡೋಕ್ಕಾಗಿ ಎಷ್ಟು ರಿಸರ್ಚ್ ಬೇಕೋ ಅಷ್ಟು ನನಗೆ ಶ್ರೀಧರ್ ಸರ್ ಮೂಲಕ ಸಿಕ್ತು. ಓಕೆ, ಈಗ ಬಲರಾಮನ ದಿನಗಳು ಎಲ್ಲೆಲ್ಲಿ ಶೂಟ್ ಮಾಡಿದೀರಾ? ಅಂದ್ರೆ ಈ ತರ ಒಂದು ಸ್ವಲ್ಪ ಕಷ್ಟ ಅಲ್ಲಿಗೆ ಎಂಟರ್ ಆಗೋದು ಅಂತ ಪ್ಲೇಸಸ್ ಯಾವ್ದಾದ್ರು ಸೆಲೆಕ್ಟ್ ಮಾಡ್ಕೊಂಡಿದೀರಾ ಹೇಗೆ ಅಂತ? ಏನಾಗುತ್ತೆ, ನಾನು 2007ರಲ್ಲಿ ಆ ದಿನಗಳು ಮಾಡಕ್ ಹೊರಟಾಗ್ಲೇ ಇದೊಂದು ದೊಡ್ಡ ಸವಾಲಾಗಿತ್ತು ನಮ್ಗೆ. ಯಾಕೆಂದ್ರೆ 2007ರಲ್ಲಿ 1985-86 ಬೆಂಗಳೂರ್ನ ಕಟ್ಕೊಡೋದು ಅಸಾಧ್ಯವಾಗಿತ್ತು. ಯಾಕಂದ್ರೆ ಇಡೀ ಬೆಂಗಳೂರು ಸ್ವರೂಪ ಬದಲಾಗ್ಬಿಟ್ಟಿದೆ. ಆದ್ರೂ ಆಗ ನಾವೇನ್ ಮಾಡಿದ್ವಿ, ಸೆಂಟ್ರಲ್ ಆರ್ಮ್ಡ್ ರಿಸರ್ವ್ ಅಂತ ಒಂದಿದೆ ಫೋರಂ ಮಾಲ್ ಹಿಂದ್ಗಡೆ, ಅದು ಒಂದು ಗವರ್ಮೆಂಟ್ ಕ್ವಾರ್ಟರ್ಸ್. ಅದೃಷ್ಟಕ್ಕೆ ಏನಂದ್ರೆ ಅವ್ರು ಹೇಗ್ ಕಟ್ಟಿದ್ರು ಹಾಗೆ ಇರ್ತಾರೆ, ಅವ್ರಿಗೆ ಪಾಪ ಗ್ರಾಂಟ್ಸ್ ಬಂದಿರಲ್ಲ ಚೇಂಜ್ ಮಾಡೋದಕ್ಕೆ. ಅದರಿಂದ ಆ ಜಾಗ ಸಿಕ್ತು. ಬಹುಪಾಲು ಚಿತ್ರೀಕರಣ ನಾವು ಅಲ್ಲಿ ಮಾಡಿದ್ವಿ. ಅದಲ್ಲದೆ ಅರ್ಲಿ ಮಾರ್ನಿಂಗ್ ನಾನು ಮತ್ತೆ ವೇಣು ಸರ್ ನಮ್ಮ ಸಿನಿಮಾಟೋಗ್ರಫರ್ ಹೋಗಿ ಬೆಳಿಗ್ಗೆ 6:30ಗಿಂತ ಮುಂಚೆನೆ ಖಾಲಿ ಇರುವಾಗ ಬೆಂಗಳೂರು ಆ ಹಳೆ ಜಾಗಗಳೇನಿದೆ ಅಲ್ಲಿ ಒಂದಷ್ಟು ಶಾರ್ಟ್ಸ್ಗಳನ್ನ ತಗೊಂಡು ಹಾಗೆ ಬ್ಯಾಲೆನ್ಸ್ ಮಾಡಿದ್ವಿ. ಬಲರಾಮನ ದಿನಗಳು ಕಥೆ ಆ ದಿನಗಳಿಗಿಂತ ಹೆಚ್ಚು ವ್ಯಾಪಕವಾಗಿರುವಂಥದ್ದು, ಬಹಳ ದೊಡ್ಡ ಕಥೆ. ಅದು ಆ ದಿನಗಳು ಕೇವಲ 85ರಿಂದ 86 2 ವರ್ಷದಲ್ಲಿ ಮುಗಿಯುತ್ತೆ ಆ ಕಥೆ. ಆದ್ರೆ ಇದು 85ನೇ ಇಸ್ವಿಲಿ ಶುರುವಾಗಿ 95ನೇ ಇಸ್ವಿಗೆ ಹೋಗುತ್ತೆ. ಆಗ ಇಡೀ ಬೆಂಗಳೂರಿನ ಸ್ವರೂಪ ಚೇಂಜ್ ಆದಂತ ಒಂದು ದಶಕ ಅದು. ಆ ದಶಕವನ್ನ ತೋರಿಸ್ಬೇಕು ಅಂದ್ರೆ ಅನೇಕ ರೀತಿಯ ಲೊಕೇಶನ್ಸ್ ಬೇಕಿತ್ತು, ಆರ್ಟ್ ಡೈರೆಕ್ಷನ್ ಬೇಕಿತ್ತು.
ವಿಶ್ವಾಸ್ ಕಶ್ಯಪ್ ಅಂತ ಅದ್ಭುತವಾದ ಆರ್ಟ್ ಡೈರೆಕ್ಟರ್ ನಮ್ ಜೊತೆ ಸಿಕ್ಕಿದ್ದು ನಮ್ಗೆ ತುಂಬಾ ಹೆಲ್ಪ್ ಆಯ್ತು. ನಿಶಾ ವಿನೋದ್ ಪ್ರಭಾಕರ್ ಅವರು ಈ ಸಿನಿಮಾದ ಕಾಸ್ಟ್ಯೂಮ್ಸ್ ಮೇಲ್ವಿಚಾರಣೆಯನ್ನ ತಗೊಂಡು, ಕಾಸ್ಟ್ಯೂಮ್ಸ್ ಮಾಡಿದ್ದು ದಯಾನಂದ್ ಅವರು, ಆದ್ರೆ ಆಗಿನ ಕಾಲದ 85, 95 ಅದು ಯಾವ ರೀತಿ ಸ್ಟೈಲ್ ಇರ್ತಿತ್ತು, ಯಾವ ರೀತಿ ಕಟ್ ಇರ್ತಿತ್ತು ಅದನ್ನೆಲ್ಲ ನೋಡ್ಕೊಂಡಿದ್ದು ನಿಶಾ ವಿನೋದ್ ಪ್ರಭಾಕರ್ ಮ್ಯಾಮ್. ಜೊತೆಗೆ ನನ್ನ ಡೈರೆಕ್ಷನ್ ತಂಡ ಕಿರಣ್ ಶಿವ್ ಅಂತ ನನ್ನ ಅಸೋಸಿಯೇಟ್ ಡೈರೆಕ್ಟರ್, ಜೊತೆಗೆ ನನ್ನ ಅಸಿಸ್ಟೆಂಟ್ ಡೈರೆಕ್ಟರ್ ಅಕ್ಷಯ್, ಸ್ಮಿತಾ, ಮನೋಜ್, ಗಿರೀಶ್, ರಘು ಇತ್ಯಾದಿ ಇವರೆಲ್ಲ ಸೇರ್ಕೊಂಡು, ಇವ್ರು ಯಾರು 80s 90s ಹುಡುಗರಲ್ಲ, ಇವರೆಲ್ಲ 2000 ಹುಡುಗರು. ಆದ್ರೆ ಆ 80s ನ ಅವ್ರು ನೋಡದೆ ಇರೋದ್ರಿಂದ ಅದ್ರ ಬಗ್ಗೆ ತುಂಬಾ ರಿಸರ್ಚ್ ಮಾಡಿ ನೋಟ್ಸ್ ಮಾಡ್ಕೊಂಡು ನಾನ್ ತಪ್ಪು ಮಾಡಿದ್ರು ತಪ್ಪು ಮಾಡದೇ ಇರೋ ತರ ನೋಡ್ಕೊಂಡಿದ್ದು ಇಷ್ಟು ಜನ. ಓಕೆ ಸರ್. ಅಂಡ್ ಆ ದಿನಗಳು ಶೂಟ್ ಮಾಡುವಾಗ ಅಥವಾ ಈಗ ಬಲರಾಮನ ದಿನಗಳು ಶೂಟ್ ಮಾಡುವಾಗ ಅಥವಾ ಅದಕ್ ಮುಂಚೆ ನೀವ್ ಯಾರು ಒಬ್ರು ರಿಯಲ್ ಲೈಫ್ ರೌಡಿನ ಮೀಟ್ ಮಾಡಿ ಅವರಿಂದ ತಿಳ್ಕೊಂಡಿರೋ ಅಂತ ಒಂಥರ ಅರ್ಗಿಸ್ಕೊಳಕ್ ಆಗದಿರೋಂತ ಘಟನೆ ಅನ್ನೋ ತರ ಯಾವ್ದಾರ ನೆನಪಿದ್ಯಾ ನಿಮ್ಗೆ? ಸ್ವಲ್ಪ ಕಷ್ಟ, ಸಾಮಾನ್ಯ ಮನುಷ್ಯರಾಗಿ ಅದನ್ನ ಅಕ್ಸೆಪ್ಟ್ ಮಾಡೋದು ಕಷ್ಟ ಅನ್ನೋ ತರ ಯಾವ್ದಾದ್ರು? ಅಲ್ಲ, ನಾನು ತುಂಬಾ ಜನ ಅಂಡರ್ ವರ್ಲ್ಡ್ ಅವ್ರನ್ನ ಮೀಟ್ ಮಾಡಿದೆ ಈ ಸಿನಿಮಾ ಬಲರಾಮನ ದಿನಗಳು ಸಿನಿಮಾ ರಿಸರ್ಚ್ ಮಾಡುವಾಗ. ಬರೆಯೋಕ್ಕಿಂತ ಮುಂಚೆ ಡೇನಿಯಲ್ ಜಾರ್ಜ್ ಅಂತ 80s 90s ಅಲ್ಲಿ ತುಂಬಾ ದೊಡ್ಡ ಹೆಸರು ಮಾಡಿದಂತ ಕ್ರೈಮ್ ರಿಪೋರ್ಟರ್, ಅವ್ರು ನನಗೆ ಇದರ ರಿಸೋರ್ಸ್ ಪರ್ಸನ್ ಆಗಿ ಹೆಲ್ಪ್ ಮಾಡಿದ್ರು. ಅನೇಕ ಜನ ಪೊಲೀಸ್ ಅವ್ರನ್ನು ಕೂಡ ನಾನು ಭೇಟಿಯಾದೆ. ನಾನು ಕೇಳಿದಂತ ಬಹಳ ಅಚ್ಚರಿ ಹುಟ್ಟಿಸುವ ಘಟನೆ ನನಗೆ ಬಂದಿದ್ದು ರೌಡಿಗಳಿಂದ ಅಲ್ಲ, ಪೊಲೀಸ್ ಅವರಿಂದ. ಶಿವರಾಮ್ ಅವ್ರೊಂದು ಕತೆ ಹೇಳಿದ್ರು ನನಗೆ, ತುಂಬಾ ಇಂಟ್ರೆಸ್ಟಿಂಗ್ ಅನ್ಸ್ತು. ಒಬ್ಬ ರೌಡಿ, ತುಂಬಾ ಕುಖ್ಯಾತ ರೌಡಿ ಅಂತೆ, ಆತನನ್ನ ಅವ್ರು ಅರೆಸ್ಟ್ ಮಾಡಿದ್ರಂತೆ, ಅವ್ರು ಕರ್ಸಿದ್ರಂತೆ ಅವ್ನ್ ಬಂದಂತೆ, ಅವ್ನು ತುಂಬಾ ಉದ್ದಟತನದಿಂದ ಅವ್ರ ಮುಂದೆ ಕೂತಿದ್ದಂತೆ. ಅವ್ನ್ ಕಂಡ್ರೆ ಎಲ್ರು ಹೆದರ್ತಿದ್ರು. ಇವ್ರು ಎಷ್ಟೇ ಮಾತಾಡ್ಸಿದ್ರು ಬಹಳ ಆರೋಗ್ಯಂಟಾಗೆ ವಾಪಸ್ ಉತ್ತರ ಕೊಡ್ತಿದ್ರಂತೆ. ನೋಡ್ಬಿಟ್ಟು ಶಿವರಾಮ್ ಅವ್ರು ಹೇಳಿದ್ರಂತೆ, ಅಲ್ಲ ಕಣೋ, ನಿಮ್ಮ ಅಮ್ಮಗೆ ನೀನೊಂದು ಮಸಾಲೆ ದೋಸೆ ಕೊಡ್ಸಿದ್ದೀನಿ ಯಾವತ್ತಾರು, ಅವಳು ಮನೆ ಕೆಲಸ ಮಾಡ್ಕೊಂಡು ಓಡಾಡ್ತಾಳೆ, ನಿಮ್ ತಾಯಿನ ಯಾವತ್ತಾರು ನೋಡ್ಕೊಂಡಿದ್ಯಾನೆ ನೀನು ಅಂತಂದ್ರೆ. ಆ ಮಾತು ಕೇಳಿದ ಕೂಡಲೇ ಅಷ್ಟೆಲ್ಲ ಪವರ್ಫುಲ್ ಆಗಿದ್ದವನು ಮಗು ತರ ಗೊಳೋ ಅಂತ ಅಳಕ್ ಶುರು ಮಾಡ್ಬಿಟ್ಟಂತೆ. ಅಂದ್ರೆ ಇದು ನಾನು ಹೇಳೋದು, ನಮ್ಮ ಬಲರಾಮನ ದಿನಗಳಲ್ಲಿ ಈ ಒಂದು ರೀತಿಯ ಹ್ಯೂಮನ್ ಟ್ರೀಟ್ಮೆಂಟ್ ನ ತರುವ ಪ್ರಯತ್ನವನ್ನ ನಾನು ಮಾಡಿದೀನಿ. ಅಂದ್ರೆ ಪ್ರತಿಯೊಬ್ಬ ಭೂಗತ ಜಗತ್ತಿನ ವ್ಯಕ್ತಿಯ ಹಿಂದೆ ಒಂದು ಪರ್ಸನಲ್ ಲೈಫ್ ಇರುತ್ತೆ, ಆತನಿಗೂ ಒಂದು ಫೀಲಿಂಗ್ಸ್ ಇರುತ್ತೆ, ಆತನಿಗೂ ಒಂದು ವ್ಯಥೆ, ಸೆಂಟಿಮೆಂಟ್ಸ್ ಎಲ್ಲವೂ ಇರುತ್ತೆ. ಅದನ್ನ ಈ ಬಲರಾಮನ ದಿನಗಳು ಸಿನಿಮಾದಲ್ಲಿ ಸೆರೆ ಹಿಡಿಯುವ ಪ್ರಯತ್ನವನ್ನ ಮಾಡಿದ್ದಾರೆ. ನಾನು ಬಾರ್ನು ಒಂದು 2.5 years ಪಾಪು ಇದ್ದಾಗ ಬೆಂಗಳೂರಿಗೆ ಒಂದ್ ಸ್ವಲ್ಪ ದಿನ ಲಗ್ಗೆರೆಯಲ್ಲಿ ಇರಕ್ಕೆ ಅಂತ ಬಂದಿದ್ವಿ. ನಮ್ಮ ಅಪ್ಪ ಅಮ್ಮ ಏನೋ ಇಲ್ಲೇ ಕೆಲಸ ಮಾಡಕ್ ಬಂದ್ವಿ. ನಮ್ ಚಿಕ್ಕಪ್ಪನ ಫ್ರೆಂಡ್ ಒಬ್ರಿಗೆ ಗಾಜಿನ ಬಾಟ್ಲಲ್ಲಿ ಯಾರೋ ತಲೆಗೆ ಹೊಡೆದು ಕಳ್ಸಿದ್ರು. ಅವರು ನಮ್ ಚಿಕ್ಕಪ್ಪನ ಫ್ರೆಂಡ್ ಅಲ್ವಾ, ಸೊ ನಮ್ಮ ಮನೇಲಿ ಆಶ್ರಯ ತಗೊಳಕ್ಕೆ ಅಂತ ಒಂದ್ ಸ್ವಲ್ಪ ಹೊತ್ತು ಬಂದ್ಬಿಟ್ಟಿರು ಪಕ್ಕದ ಮನೆಗೆ ಅಂತ. ನಾನ್ ತುಂಬಾ ಚಿಕ್ಕವಳು, ನಂಗೆ ಏನೂ ಅರ್ಥ ಆಗ್ತಾ ಇರ್ಲಿಲ್ಲ. ಬಟ್ ನಮ್ಮ ಅಮ್ಮ ಅದು ಆಮೇಲೆ ಹೇಳಿದ್ದು ನೆನಪಿದೆ. ಅಂದ್ರೆ ಅಷ್ಟು ಆಕ್ಟಿವ್ ಆಗಿತ್ತು ಬೆಂಗಳೂರಲ್ಲಿ, ಓಪನ್ ಆಗೇ ಹೊಡೆದಾಡೋರು ರೋಡಲ್ಲೆಲ್ಲ. ಸೊ ಪುಣ್ಯಕ್ಕೆ ಇವಾಗ ತುಂಬಾ ಕಡಿಮೆ ಆಗಿದೆ ಅಂತ ಅನ್ಸುತ್ತೆ ಅಲ್ವಾ? ಅದರಿಂದಾನೇ ನಾನು ಹೇಳೋದು, ಈಗ ಬಲರಾಮನ ದಿನಗಳು ಕಟ್ಟಿಕೊಡುವ ಲೋಕ ಇದೆಯಲ್ಲ, ಅದೇ ಎಷ್ಟು ಭೀಕರವಾಗಿ, ಎಷ್ಟು ವಿಚಿತ್ರವಾಗಿದೆ ಅಂದ್ರೆ, ಇವತ್ತಿನ ಬೆಂಗಳೂರಲ್ಲಿ ಈ ಬೆಳೆದವರು ಆ ರೀತಿ ಕೂಡ ಬೆಂಗಳೂರು ಇತ್ತ ಅಂತ ಆಶ್ಚರ್ಯ ಆಗುತ್ತೆ. ಅಂದ್ರೆ ರೋಡಲ್ಲಿ ರೌಡಿಸಮ್ ನಡೀತಿತ್ತು, ರಾಜಕಾರಣಕ್ಕೂ ರೌಡಿಸಮ್ಗೂ ಒಂದು ಸಂಬಂಧ ಇತ್ತು. ಬಿಸ್ನೆಸ್ ಮೆನ್ ಅವರ ಅನೇಕ ಕೆಲಸಗಳಿಗೆ ರೌಡೀಸ್ ನ ಬೆಳೆಸ್ತಿದ್ರು. ಇವೆಲ್ಲವನ್ನು ನಾವು ಬಲರಾಮನ ದಿನಗಳಲ್ಲಿ ತೋರಿಸೋ ಪ್ರಯತ್ನವನ್ನು ಮಾಡಿದ್ವಿ. ಆದ್ರಿಂದ ಇವತ್ತಿನ ಜನರೇಷನ್ ಅವರು ಆ ಜಗತ್ತನ್ನ ನೋಡಿರ್ಲಿಕ್ಕಿಲ್ಲ. ಆ ಜಗತ್ತನ್ನ ನೋಡ್ಬೇಕು ಅಂದ್ರೆ ಬಲರಾಮನ ದಿನಗಳು ನೋಡ್ಬೇಕು. ಓಕೆ ಸರ್, ಒಂದ್ ಲಾಸ್ಟ್ ಅಂಡ್ ಇಂಟ್ರೆಸ್ಟಿಂಗ್ ಕ್ವೆಶ್ಚನ್ ಏನಂದ್ರೆ, ಈಗ ನಮ್ಗೊಂದ್ ನ್ಯೂಸ್ ಬಂತು, ಸೆಟ್ಟಲ್ ತುಂಬಾ ಟೆರರ್ ಆಗಿದ್ರಂತೆ, ನೀವು ಬೈಕ್ ಹೊಡೆದಾಕಿದ್ರಂತೆ. ಅದು ಎಕ್ಸಾಕ್ಟ್ಲಿ ಯಾವ ಸಿಚುವೇಶನ್, ಯಾರ ಮೇಲೆ ಕೋಪ ಬಂದಿತ್ತು ಅವಾಗ, ಏನಕ್ಕೆ ಅಷ್ಟೊಂದು ಕೋಪ ಬರುತ್ತೆ ನಮ್ ಸರ್ಗೆ ಅಂತ? ಅದೇನಾಗಿತ್ತು, ನನಗೆ ಆ ಬಲರಾಮನ ದಿನಗಳು ಸೆಟ್ಟಲ್ಲಿ 100 ಜನ ಇದ್ರು. ನಾನು ಒಂದ್ಸತಿ ಏನಾದ್ರು ಹೇಳ್ಬೇಕು ಅಂದ್ರೆ ಅನೇಕ ಜನರಿಗೆ ನಾನು ಕನ್ವೆ ಮಾಡ್ಬೇಕಾಗಿತ್ತು ನಾನು ಹೇಳೋದನ್ನ. ಅದರಿಂದ ನನ್ಗೆ ಮೈಕ್ ಇಲ್ದಿದ್ರೆ ನನಗೆ ಮಾತಾಡಕ್ ಆಗೋದಿಲ್ಲ, ಯಾಕಂದ್ರೆ ಬಹಳ ದೂರ ಇರ್ತಾರೆ ಜನ. ಆಮೇಲೆ ನಾನು ಒಂದು ಜಾಗದಲ್ಲಿ ಮಾನಿಟರ್ ಹತ್ರ ಇರ್ತೀನಿ, ಇನ್ಯಾರೋ ಇನ್ನೆಲ್ಲೋ ಇರ್ತಾರೆ. ಸೊ ನಾನು ಕಮ್ಯುನಿಕೇಟ್ ಮಾಡ್ಬೇಕು ಅಂದ್ರೆ ನನಗೆ ಮೈಕ್ ಮೂಲಕ ಮಾತ್ರ ಸಾಧ್ಯ. ಆ ಮೈಕ್ ವರ್ಕ್ ಆಗ್ತಿರ್ಲಿಲ್ಲ ಸರಿ. ಒಂದ್ ದಿವಸ ಹೇಳಿದೆ, ಆ ಮೈಕ್ ವರ್ಕ್ ಆಗ್ಲಿಲ್ಲ. ಕಡೆಗೆ ಏನ್ ಮಾಡಿದೆ, ಮೈಕ್ ಬದಿಗಿತ್ತು, ಜೋರಾಗಿ ಎಲ್ಲಾರ್ಗು ಹೇಳಕ್ ಶುರು ಮಾಡಿದೆ. ನನ್ ಗಂಟ್ಲೆಲ್ಲ ಸಂಜೆ ಆಗೋಷ್ಟೊತ್ತಿಗೆ ಸುಸ್ತಾಗ್ಬಿಡೋರು. ಮತ್ತೆ ಮಾರನೇ ದಿವಸ ಬಂದೆ, ಮಾರನೇ ದಿವಸ ಒಂದ್ ಸ್ವಲ್ಪ ಹೊತ್ತು ಮೈಕ್ ವರ್ಕ್ ಆಯ್ತು, ಮತ್ತೆ ವರ್ಕ್ ಆಗ್ಲಿಲ್ಲ. ಮತ್ತೆ ಹೇಳಿದೆ, ನೋಡಿ ಇದು ತುಂಬಾ ಕಷ್ಟ ಆಗ್ತಿದೆ ನಂಗೆ ಮೈಕ್ ಇಲ್ದೆ, ಸರಿ ವರ್ಕ್ ಆಗುವಂತ ಮೈಕ್ ತಂದ್ಕೊಡಿ, ಇಲ್ಲಿ ಕಷ್ಟ ಆಗತ್ತೆ.
ಮೂರನೇ ದಿವಸನು ಹೀಗೆ ಆದಾಗ ಏನಂದ್ರೆ ಎತ್ತಿ ಮೈಕ್ ಚಚ್ಬಿಟ್ಟೆ. ಯಾಕಂದ್ರೆ ನನಗೆ ಫಿಸಿಕಲಿ ಐ ವಾಸ್ ಫೀಲಿಂಗ್ ಎನರ್ಜಿ ಅರ್ಥ ಮಾಡ್ತಿಲ್ವಲ್ಲ, ನಾನು ಅಷ್ಟು ಕಿರ್ಚಾಡ್ಕೊಂಡು ಕೂಗಾಡ್ಕೊಂಡು ಕೆಲಸ ಮಾಡೋ ತರ ಮಾಡ್ತಿರಲ್ಲ, ಯಾಕೆ ಅರ್ಥ ಆಗ್ತಿಲ್ಲ ಇವ್ರಿಗೆ ಅಂತ ಕೋಪ ಆಗಿ. ಆಮೇಲೆ ಏನಾಗಿದೆ, ಅಷ್ಟು ದೊಡ್ಡ ಸೆಟ್, ಅಷ್ಟು ಜನ ಹ್ಯಾಂಡಲ್ ಮಾಡ್ಬೇಕಾದ್ರೆ ಟೆಕ್ನಿಷಿಯನ್ಸ್ ಹ್ಯಾಂಡಲ್ ಮಾಡ್ಬೇಕು, ಆನ್ ಟೈಮ್ ನಾನು ಶೂಟಿಂಗ್ ಮುಗಿಸ್ಬೇಕು. ಯಾಕಂದ್ರೆ ಪ್ರೊಡ್ಯೂಸರ್ ಪ್ರತಿ ದಿವಸಕ್ಕೆ ಅಷ್ಟು ಖರ್ಚು ಮಾಡ್ತಾರೆ. ಸೊ ಟ್ರೂ, ಏನ್ ಲೇಟ್ ಆದ್ರೂ ಅದು ಅದರ ಸಂಪೂರ್ಣ ಜವಾಬ್ದಾರಿ ನಂದಾಗುತ್ತೆ. ಎಕ್ಸಾಕ್ಟ್ಲಿ. ಸೊ ಆ ಪ್ರೆಷರ್ ಅಲ್ಲಿ ಕೆಲಸ ಮಾಡ್ತಿರುವಾಗ ಈ ರೀತಿ ಸಣ್ಣ ಪುಟ್ಟದ್ದು ಮಿಸ್ಟೇಕ್ ಆದಾಗ ಏನಾಗುತ್ತೆ, ಪಿತ್ತ ನೆತ್ತಿಗೆ ಇರುತ್ತೆ. ಸೊ ನಾನು ಆಕ್ಚುಲಿ ಅನ್ಕೊಂಡಿದ್ದೆ ನಮ್ ಸರ್ ತುಂಬಾ ಕೂಲ್ ಅಂತ. ಆಕ್ಚುಲಿ ಭೂಷಣ್ ಸರ್ ಕೂಡ ಹೇಳಿದ್ರು ತುಂಬಾ ಕೂಲ್ ಆಗಿ ಹ್ಯಾಂಡಲ್ ಮಾಡಿದ್ರು ಸೆಟಲ್ ಎಲ್ಲ ಅಂತ. ಅನ್ಲೆಸ್ ಅಂಟಿಲ್ ಕೆಲ್ಸಕ್ಕೆ ಹೊಡ್ತಾ ಬೀಳೋವರ್ಗುನು ಅವ್ರು ಕೂಲ್ ಆಕ್ಚುಲಿ. ಬಟ್ ಇನ್ನೊಂದು ಫೇಸ್ ಇದೆ, ಅದನ್ನ ಸದ್ಯ ನಾವ್ಯಾರು ನೋಡಿಲ್ಲ ಇದುವರೆಗೂ. ಸರ್ ತುಂಬಾ ಮಾತಾಡ್ತಿದ್ದೆ ನಿಮ್ ಜೊತೆ. ಇವತ್ತಿನ ಕಾನ್ವರ್ಸೇಷನ್ ನಂಗೆ ತುಂಬಾ ಶಾರ್ಟ್ ಅಂತ ಅನ್ಸ್ತು. ಬಟ್ ಬಲರಾಮನ ದಿನಗಳ ಬಗ್ಗೆ ನಾನ್ ಸ್ವಲ್ಪ ತಿಳ್ಕೊಬೇಕಿತ್ತು, ಮತ್ತೆ ಭೂಗತ ಜಗತ್ ಬಗ್ಗೆನೂ ಕೂಡ. ಇನ್ನು ತುಂಬಾ ಮಾತಾಡ್ತಿದ್ದೆ ನಿಮ್ ಜೊತೆ. ದಯವಿಟ್ಟು ಇನ್ನೊಂದ್ಸರಿ ಸಮಯಾವಕಾಶ ಮಾಡ್ಕೊಡ್ಬೇಕು ನೀವು ನನಗೆ. ಖಂಡಿತ, ಐ ವಿಲ್ ಬಿ ವೇಟಿಂಗ್ ಫಾರ್ ದಿಸ್. ಥ್ಯಾಂಕ್ ಯು ಸೋ ಮಚ್ ಸರ್. ತುಂಬಾ ಖುಷಿ ಆಯ್ತು ನಿಮ್ ಜೊತೆ ಮಾತಾಡಿ. ಥ್ಯಾಂಕ್ಸ್. ಆಲ್ ದ ಬೆಸ್ಟ್ ಸರ್ ನಿಮ್ ಇನ್ನೊಂದು ಹೊಸ ಪ್ರಯತ್ನಕ್ಕೆ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸರ್. ನಮಸ್ಕಾರ.